ಮಾಡಿ, ಯಾಕಂದ್ರೆ ಒಂಥರ ಸಪೋರ್ಟಿವ್ ಆಗಿರುತ್ತೆ. ಅವಾಗ ಇಷ್ಟ ಆಗಿಲ್ಲ ಅಂತ ಇದಕ್ಕಿಂತ ಬೆಟರ್ ಆಗಿ ಇನ್ನೊಂದು ಟೈಮ್ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡೋಕೆ ಟ್ರೈ ಮಾಡ್ತಿದ್ದೆ. ಓಕೆನಾ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡೋಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯೋಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಯಾಕಂದರೆ ವೀಡಿಯೋಗಳು ಚೆನ್ನಾಗಿ ಓಡ್ತಿಲ್ಲ ಪ್ಲೀಸ್. ಯಾಕಂದರೆ ನಾನು ಎಲ್ಲಾನು ಮಿಸ್ಟೇಕ್ ಮಾಡಿದರೆ ಒಂದು ಟೈಮ್ ಕಮೆಂಟ್ ಮಾಡಿ ತಿಳಿಸಿ, ಏನಾದ್ರು ಈ ಥರ ಮಿಸ್ಟೇಕ್ ಮಾಡ್ತಾಯಿದ್ದೀರಾ ಅಂತಂತ. ಯಾಕಂದ್ರೆ ನನಗೆ ಕೂಡ ಗೊತ್ತಾಗ್ತದೆ, ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಂಡು. ಓಕೆ, ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡ್ರಿ. ಯಾಕಂದ್ರೆ ನಾನು ಇಂದು ವೀಡಿಯೋದಲ್ಲಿ ಹೇಳಿದ್ನಿ ಯಾವ ಥರ ಫಾಂಟ್ ಆ್ಯಡ್ ಮಾಡ್ಕೋಬೇಕು ಅಂತಂದು ಫುಲ್ ವೀಡಿಯೋ ಮಾಡಿ ತೋರಿಸಿದ್ದೀನಿ ಅಲ್ಲಿ. ಬೇಕಾದ್ರೆ ನಾನು ಇಂದು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಅದನ್ನ ನೋಡ್ಕೊಳ್ಳಿ ಬೇಕಾ. ಓಕೆನಾ, ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಕಾಣ್ತಿದ್ದಲ್ಲಿ ಪ್ರಾಜೆಕ್ಟ್ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ. ಓಕೆನಾ, ಕೆಳಗಡೆ ಬಂದು ಲಾಸ್ಟ್ ಕೆಳಗಡೆ ಬಂದು ಇಲ್ಲಿ ಹೈಡ್ ಮಾಡೀನಿ ಬ್ಯಾಕ್ಗ್ರೌಂಡ್ ಫೋಟೋ, ಅದನ್ನ ಇದು ಮಾಡ್ಕೊಳ್ಳಿ, ರಿಮೂವ್ ಮಾಡ್ಕೊಳ್ಳಿ. ಓಕೆನಾ, ಓಪನ್ ಆಯ್ತು. ಇಲ್ಲಿ ಫಸ್ಟ್ ನೀವು ಒಂದು ಲೇಡೀಸ್ ಫೋಟೋ ಅಂದರೆ ನೀವು ಯಾರು ಫೋಟೋ ಬೇಕೋ ಅವ್ರ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಕಡೆ ಒಂದು ಫೋಟೋ ಕೊಟ್ಟಿರ್ತೀನಿ, ಬೇಕಾದ್ರೆ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಅಲ್ಲಿ ಡ್ರಾ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ಗೆ ಬೇರೆ ಬೇರೆ ಫೋಟೋ ಇಕ್ತೀನಿ, ಒಂದು ನಿಮಿಷ ನೋಡ್ತೀನಿ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರ್ಬೇಕು ಕಂಪಲ್ಸರಿ ಫೋಟೋ. ನಾವು ಅಲ್ಲಿ ಈ ಫೋಟೋ ಇಟ್ಟಿದ್ದೀವಲ್ಲ, ಈ ಫೋಟೋ ಇಟ್ಟಿದ್ದೀವಿ. ಈ ಫೋಟೋ ಬೇಡ, ಬೇರೆ ಫೋಟೋ ಅಡ್ಜಸ್ಟ್ಮೆಂಟ್ ಮಾಡೋಣ. ಓಕೆನಾ, ಯಾಕಂದರೆ ಒಂದು ಸ್ವಲ್ಪ ಐಡಿಯಾ ನಿಮಗೆ ಕೂಡ ಐಡಿಯಾ ಬರುತ್ತೆ. ಯಾವ ಫೋಟೋ ಆ್ಯಡ್ ಮಾಡೋಣ ನೋಡೋಣ. ಫೋಟೋ ಆ್ಯಡ್ ಮಾಡೋಣ. ಒಂದು ಟೈಮ್ ನೋಡಿ, ಸ್ವಲ್ಪ ಸ್ಕ್ರೂ ಮಾಡಿ. ಸ್ವಲ್ಪ ಇದೈತಲ್ಲ ಇಲ್ಲಿ 3D ಕ್ಯಾಮ್ರಾ ಹೈಡ್ ಮಾಡಿಬಿಡಿ. ಹೈಡ್ ಮಾಡಿ ಫಸ್ಟ್ ಫೋಟೋ ಇದೆಯಲ್ಲ, ಈ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ಫೋಟೋನ ಕರೆಕ್ಟ್ ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನ ಲಾಸ್ಟನೇ ಬೇಡ, ಹಿಂಗೆ ಒಂದು ನಿಮಿಷ. ಚಂದನ ಎರಕ ಹೊಯ್ದು ಹೆಣ್ಣಾದಳು ಅವಳು ಇವಳೇನ. ಇಲ್ಲಿಗೆ ತಾನೇ ಹೇಳ್ಕೊಳ್ಳಿ. ಓಕೆನಾ, ಇಲ್ಲಿ ತಾನೇ ಹೇಳ್ಕೊಂಡಾದ್ಮೇಲೆ ಒಂದು ನಿಮಿಷ. ಇಲ್ಲಿ ತಾನೇ ಹೇಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಫೋಟೋ, ಇನ್ನೊಂದು ಬಾಯ್ಸ್ ಫೋಟೋ ನಿಮ್ಮದೇ ಅಥವಾ ನಿಮ್ಮ ಫ್ರೆಂಡಿಂದ ಯಾರ್ದು ಮಾಡಿದ್ರೆ ಅವ್ರದ್ದು. ಓಕೆನಾ, ಈಗ ಎಕ್ಸಾಂಪಲ್ಗೆ ಇಲ್ಲ ಇದನ್ನೇ ಇಟ್ಬಿಡ್ತೀನಿ. ನಾನು ಎಕ್ಸಾಂಪಲ್ ಇಕ್ತಿದ್ದೀನಿ, ಮತ್ತು ನೀವು ಇದು ಅನ್ಕೋಬೇಡಿ. ಕರೆಕ್ಟ್ ಅದರಷ್ಟೇ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದು ಎಲ್ಲಿ ತಾನೇ ಹೇಳ್ಕೊತೀರಿ ಅಂತಂದರೆ ಅವಾಗ ಸ್ವಲ್ಪ ಸೈಡ್ ತಂದ್ಕೊಳ್ಳಿ. ಯಾಕಂದ್ರೆ ಫಾಂಟ್ ಕರೆಕ್ಟ್ ಕಾಣ್ಬೇಕಲ್ವ, ನಮಗೆ ಫಾಂಟ್ ಚೆನ್ನಾಗಿ ಕಾಣ್ಬೇಕು. ಅದಕ್ಕೋಸ್ಕರ ಇದನ್ನ ಎಲ್ಲಿ ತಾನೇ ತಗೊಂಬರ್ತೀರ ಅಂತಂದ್ರೆ ಕರೆಕ್ಟ್ ಇಲ್ಲಿ 20.21 ಅಂದರೆ 20.21 ಐತಲ್ಲ, ಅಲ್ಲಿ ತಗೊಂಬನ್ನಿ. ಅಲ್ಲಿಗೇನ ಹೇಳ್ಕೊಳ್ಳಿ. ಅದನ್ನ ಅಲ್ಲೇ ಅಂತ ನೆಕ್ಸ್ಟ್ ಫೋಟೋ ಒಂದು ಲೇಡೀಸ್ ಫೋಟೋ, ಅದೇ ಫೋಟೋ ಆದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇರೆ ಫೋಟೋ ಆದ್ರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಬೇರೆ ಫೋಟೋ ಆ್ಯಡ್ ಮಾಡ್ತೀನಿ. ಸೊ ನೀವು ಎಕ್ಸಾಂಪಲ್ ತೋರ್ಸೋಕ್ಕೋಸ್ಕರ ನಾನು ಇದು ಬೇರೆ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ನಿಮಗೊಂದು ಸ್ವಲ್ಪ ಅರ್ಥ ಆಗ್ಲಂತ. ಓಕೆ, ಇಷ್ಟೆಲ್ಲ ಆಯ್ತು ನೋಡಿ. ಇದನ್ನ ಲಾಸ್ಟ್ ಹೇಳ್ಕೊಂಬಿಡಿ. ಈ ಫೋಟೋನ ಲಾಸ್ಟ್ ಹೇಳ್ಕೊಳ್ಳಿ. ಅಂದರೆ ಇಲ್ಲಿ ಬೀಟ್ ಮಾರ್ಕ್ ಇದೆ ನೋಡಿ, ಈ ಬೀಟ್ ಮಾರ್ಕ್ ತಗೊಂಡು ಹೇಳ್ಕೊಂಡಾದ್ಮೇಲೆ ಈಗ ಕೆಲಸ ಏನಪ್ಪ ಅಂತಂದರೆ ಈ ಫೋಟೋ ಇದೆಯಲ್ಲ, ಈ ಫೋಟೋ ಕೆಳಗಡೆ ಕರೆಕ್ಟ್ ಈ ಫಾಂಟ್ ಮೇಲೆ ಒಂದು ನಿಮಿಷ. ಈ ವಿಡಿಯೋ ಎಲ್ಲಿ, ಈ ಫೋಟೋ ಎಲ್ಲಿ ತಂದಿದೆ ನೋಡಿ, ಕರೆಕ್ಟ್ ಈ ಫಾಂಟ್ ಮೇಲೆ ಒಂದಾಯಿತು. ಹಿಂಗೆ ನೋಡ್ತಾ ಬನ್ನಿ. ಯಾಕಂದರೆ ಫೋಟೋ ಎಲ್ಲಿ ತಂದಿದ್ದಾಗ ಇಲ್ಲಿ ತಂದಿದ್ದೋದು ಇಲ್ಲಿ ಫೋಟೋ ಕರೆಕ್ಟ್ ಆ ಫೋಟೋನ ಕೆಳಗಡೆ ತಗೊಂಬನ್ನಿ. ಕರೆಕ್ಟ್ ಈ ಫಾಂಟ್ ಮೇಲೆ, ಯಾಕಂದರೆ ಫಾಂಟ್ ನಿಮ್ಮ ಶರ್ಟ್ ಮೇಲೆ ಆಗಲಿ ನಿಮ್ಮ ಕೈ ಮೇಲೆ ಅಲ್ಲಿ ಬೀಳೋದು. ಇದು ಕರೆಕ್ಟ್ ಇದೆ, ಅಡ್ಜಸ್ಟ್ಮೆಂಟ್ ಆಗಿದೆ. ಹಾಗೆ ಇಷ್ಟೆಲ್ಲ ಆದಮೇಲೆ ಒಂದು ಟೈಮು 3D ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಕ್ಯಾಮ್ರಾ ಆನ್ ಮಾಡಿ ನೋಡಿ. ಇವಾಗ ಇದು ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ಸಿಂಪಲ್. ಇಷ್ಟೆಲ್ಲ ಆಯ್ತು. ಇವಾಗ ಮೊದಲ ಸ್ಟೆಪ್ ಆಯಿತು. ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳಿ. ಓಕೆನಾ, ಸ್ವಲ್ಪ ಸಣ್ಣದು ಮಾಡ್ಕೊಳ್ಳಿ. ಫೋಟೋನ ಸಣ್ಣದು ಮಾಡಿಕೊಂಡು ಕರೆಕ್ಟ್ ಅಡ್ಜಸ್ಟ್ ತಪ್ಪಿದೆ. ಒಂದು ಟೈಮ್ ಆಗ್ತಿರುತ್ತೆ, ಏನಾಗಲ್ಲ. ನಿಮ್ಮ ಫೋನಲ್ಲಿ ಆಗಲ್ಲ ಅಂದ್ಕೊಂಡಿದ್ದೆ, ಯಾಕಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ನಿಮಗೆ ಗೊತ್ತಿದೆ, ಅದು ಭಾಳ ವೀಡಿಯೋದಲ್ಲಿ ಹೇಳಿರ್ತೀನಿ ನಾನು. ಪ್ರಾಬ್ಲಮ್ ಅಂತ ಹೇಳಿ ನೀವು ಸಾಕಾಗಿದೆ.
ಓಕೆನಾ. ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ನಿಮ್ದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಪೋಟ್ ಅಂತ ಅಡ್ಜಸ್ಟ್ಮೆಂಟ್ ಆಯ್ತು, ಸಖತ್ತಾಗಿ ಅಡ್ಜಸ್ಟ್ ಆಯ್ತದೆ. ಓಕೆ, ಈ ಪೋಟ್ ಇವಾಗ ನೆಕ್ಸ್ಟ್ ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳಿ. ಸೂಪರಾಗಿ ಸೆಟ್ ಆಯ್ತಿದ್ದು ಕೂಡ. ಓಕೆ, ಇದು ಸಖತ್ತಾಗಿ ಸೆಟ್ ಆಗಿದೆ. ನಾನು ಹೇಳಿದಲ್ಲ ಹಿಂದೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಂತ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಏನಾದ್ರು ಪ್ರಾಬ್ಲಮ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ನಾ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಯಾವ ಥರ ಮಾಡೋಕ್ಕಂತ ಕಮೆಂಟ್ ಮಾಡ್ತೀರಿ, ಮೆಸೇಜ್ ಮಾಡ್ತೀರಿ. ಓಕೆ ಬಾಯ್, ಜೈ ಹಿಂದ್. ನಿಮ್ಮ ಸಪೋರ್ಟ್ ಇದೆ ಥರ ಇರಲಿ.